ಹಲೋ ಗೈಸ್, ಗುಡ್ ಈವ್ನಿಂಗ್. ಇವತ್ತೊಂದು ಹಲಸಿನ ಬೀಜದಿಂದ ಸಾಂಬಾರು ಮಾಡೋಣ ಬನ್ನಿ. ಫಸ್ಟ್ ಇಲ್ಲಿ ನಾನು ಒಂದು 3 ಟೊಮೆಟೊ, ಒಂದು 2 ಈರುಳ್ಳಿಯನ್ನು ಫ್ರೈ ಮಾಡಲಿಕ್ಕೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಅದನ್ನು ಒಂದು 2ರಿಂದ 3 ನಿಮಿಷ ಫ್ರೈ ಆದ ಕೂಡಲೇ ನಮಗೆ ತೊಗರಿಬೇಳೆ ಆಗಬಹುದು ಅಥವಾ ಹೆಸರುಬೇಳೆ ಆಗಬಹುದು, ಅಥವಾ ನಿಮ್ಮ ಆಪ್ಷನ್ನು ಫ್ರೆಂಡ್ಸ್. ನಾನಿಲ್ಲಿ ಹೆಸರುಬೇಳೆ, ತೊಗರಿಬೇಳೆ ಮತ್ತು ಮಸೂರಿ ದಾಲ್ ಅಂತ ಹೇಳ್ತಾರಲ್ವ, ರೆಡ್ ಬೇಳೆ, ಇದು ಮೂರನ್ನೂ ಸಹ ಒಂದು ಲೋಟ ಆಗೋಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದ್ರ ಜೊತೆಗೆ ನೋಡಿ ನಾನು ಏನು ರೆಡಿ ಮಾಡಿಟ್ಕೊಂಡಿದ್ದೀನಿ, ಹಲಸಿನ ಬೀಜ, ಮೂಲಂಗಿ, ಯಾವುದಾದ್ರೂ ಸರಿ ಫ್ರೆಂಡ್ಸ್, ನಿಮ್ಮ ಇಷ್ಟವಾದ ತರಕಾರಿನ ನೀವು ಹಾಕ್ಕೊಳ್ಳಿ. ಇದಕ್ಕೆ ಇದನ್ನೇ ಹಾಕಬೇಕು ಅದನ್ನೇ ಹಾಕಬೇಕು ಅಂತ ಅನ್ನೋದು ಏನೂ ಇಲ್ಲ, ಓಕೆನಾ. ಬಟ್ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದ್ರ ಜೊತೆಗೆ ಹಲಸಿನ ಬೀಜನೂ ಸಹ ಹಾಕ್ಕೊಂಡು ಒಂದು ವಿಜಲ್ ಬರ್ಸ್ಕೊಳ್ಳಿ ಫ್ರೆಂಡ್ಸ್, ಸಾಕು. ತುಂಬ 2 ವಿಜಲೆಲ್ಲ ಬೇಡ, 1 ವಿಜಲ್ ಬರ್ಸ್ಕೊಂಡ್ರೆ ಸಾಕು. ಆಲ್ಮೋಸ್ಟ್ ಬೆಂದಿರುತ್ತೆ. ಅದು ತುಂಬ ಬೆಂದ್ರೂ ಅಷ್ಟೊಂದು ಟೇಸ್ಟಾಗಿರೋದಿಲ್ಲ. ಹಂಗಾಗಿ ನಾನು 1 ವಿಜಲನ್ನು ಬರ್ಸ್ಕೊಳ್ತೀನಿ ಫ್ರೆಂಡ್ಸ್, ಓಕೆನಾ. ಬಟ್ ಒಮ್ಮೆ ಮಾಡಿ ನೋಡಿ, ತುಂಬ ಟೇಸ್ಟಿಯಾದ ಸಾಂಬಾರಂತೂ ರೆಡಿ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಇಲ್ಲಿ ನೋಡಿ ನಾನಿಲ್ಲಿ ಆಲ್ಮೋಸ್ಟ್ ಬೇಯಿಸ್ಕೊಂಡಿದ್ದೀನಿ, 1 ವಿಜಲ್ ಬರ್ಸ್ಕೊಂಡಿದ್ದೀನಲ್ವ. ಇವಾಗ ಇದಕ್ಕೆ ನಾವು ಒಗ್ಗರಣೆ ಕೊಡೋಣ ಫ್ರೆಂಡ್ಸ್, ಅಷ್ಟೇ. ಮತ್ತೇನು ಇದಕ್ಕೆ ಜಾಸ್ತಿ ಅವಶ್ಯಕತೆ ಏನೂ ಬರೋದೇ ಇಲ್ಲ, ಓಕೆನಾ. ಬೇಗ ರೆಡಿಯಾಗುವಂಥ ಸಾಂಬಾರು ಫ್ರೆಂಡ್ಸ್. ಇಲ್ಲಿ ನಾನೊಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿಣ ಅಂತ ಹೇಳ್ತೀವಲ್ವ, ಸ್ವಲ್ಪ ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿಣ, ಒಂದು ಚಿಟಿಕೆ ಆಗೋಷ್ಟು ಇಂಗು ಫ್ರೆಂಡ್ಸ್. ಇಂಗು ತುಂಬ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಹಾಗಾಗಿ ಸ್ವಲ್ಪ ಇಂಗು ಪೌಡರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಟೇಸ್ಟಿಗೆ ಬೇಕಾದಷ್ಟು, ನಿಮಗೆ ರುಚಿಯಾಗಿ ಬೇಕಾದಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಾನು ಕಿವುಚಿಟ್ಕೊಂಡಿರೋಂಥ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ, ತುಂಬ ಬೇಡ ಫ್ರೆಂಡ್ಸ್, ಓಕೆನಾ. ಸ್ವಲ್ಪ ಕಿವುಚಿಟ್ಕೊಂಡಿರೋಂಥ ಹುಣಸೆಹಣ್ಣು ರಸವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಮತ್ತು ನಾನು ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪೌಡರು ಫ್ರೆಂಡ್ಸ್. ನಿಮಗೆ ಖಾರಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಸಾಂಬಾರು ಪೌಡರನ್ನು ಹಾಕ್ಕೊಳ್ಳಿ. ಬಟ್ ಇಲ್ಲಿ ನಾನು 2 ಸ್ಪೂನನ್ನು ಸಾಂಬಾರು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟಾದರೆ ಮುಗಿದೋಯ್ತು ಫ್ರೆಂಡ್ಸ್. ತುಂಬ ಬೇಗ ರೆಡಿಯಾಗುವಂಥ ಒಂದು ಸಾಂಬಾರು ಫ್ರೆಂಡ್ಸ್. ನೋಡಿ, ಮತ್ತು ನಾನು ಕೊನೆಗೆ ಒಂದು ಸ್ವಲ್ಪ ಬೆಲ್ಲದ ಪೀಸನ್ನು ಹಾಕ್ತೀನಿ, ಓಕೆನಾ. ಲಾಸ್ಟಿಗೆ ಕೊನೆಗೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ, ಯಾಕಂದರೆ ಆಲ್ಮೋಸ್ಟ್ ನಾವು ಆನಿಯನ್ ಎಲ್ಲ ಫಸ್ಟೇ ಹಾಕಿರ್ತೀವಲ್ವ, ಹಂಗಾಗಿ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಬರೀ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನ ಒಂದು ಒಗ್ಗರಣೆಯನ್ನು ಮಾತ್ರ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಏನಿಲ್ಲ. ತುಂಬ ಟೇಸ್ಟಿಯಾದ ಒಂದು ಹಲಸಿನ ಬೀಜ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ, ಯಾಕಂದರೆ ನಾವು ಹಲಸಿನ ಹಣ್ಣನ್ನು ತಿಂದು ಬೀಜವನ್ನು ಎಸೆಯೋದಕ್ಕೆ ಬದಲಾಗಿ ಈ ಥರ ನೀವು ಇದರಿಂದ ಸಾಂಬಾರು ಅಂತ ಹೇಳ್ತಾರಲ್ವ, ಅದು ಮಾಡಬಹುದು, ಹುಳಿ ಸಾಂಬಾರು ಮಾಡಬಹುದು, ಮತ್ತು ಪಲ್ಯ ಮಾಡಬಹುದು ಫ್ರೆಂಡ್ಸ್. ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಿಸಿ ಅನ್ನಕ್ಕೆ ನೋಡಿ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಓಕೆನಾ. ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಅಷ್ಟು ರುಚಿಯಾದ ಒಂದು ಸಾಂಬಾರು ರೆಡಿಯಾಗಿರುತ್ತೆ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾಯಿದ್ರು ಎಲ್ರಿಗೂ ಧನ್ಯವಾದ ಫ್ರೆಂಡ್ಸ್.